ಸಾಗರ ಪರಮಾಗಮನಿಗೆ ಆಚಾರ್ಯ ಅಮೃತಚಂದ್ರ ದೇವ ಬರೆದಿರುವ ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗ ಮೂಡಿ ಬಂದಿರುವಂಥ ಅಮೃತಮಯ ಭಾವ ತುಂಬಿದ ಕಲಶಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಮೋಹಿನಿ ಟೀಕೆಯ ಸ್ವಾಧ್ಯಾಯ ನಡೆದಿದೆ. ಪುಣ್ಯ ಪಾಪ ಪರಿಷ್ಕಾರದ 10ನೆಯ ಕಲಿಸಿದರೆ ಸಂನ್ಯಸ್ತವ್ಯವೇದಂ ಸಮಸ್ತಮಪಿತಃ ಕರ್ಮೈವ ಮೋಕ್ಷಾರ್ಥಿನಾಂ ಸಂನ್ಯಸ್ತೆ ಸತಿ ತತ್ರ ಕಾಕಿಲ ಕಥಾ ಪುಣ್ಯಸ್ಯ ಪಾಪಸ್ಯ ವಾ सम्यक्त्वादिनिज स्वभावभवनान् मोक्षस्य हेतुर्भवन् नैष्कर्म्यप्रतिबद्धमुद्धतरसं ज्ञानं स्वयं धावति मोक्षार्थीनां तत् इदं समस्त अपि कर्म संन्यस्तव्यम् सकल कर्मक्षय लक्षण मोक्ष अर्थात ಅತೀಂದ್ರಿಯ ಪದ. ಅದರಲ್ಲಿ ಯಾವ ಅನಂತ ಸುಖವನ್ನು ಉಪಾದೇಯವಾಗಿ ಅನುಭವಿಸುತ್ತಾರೆ ಅಂಥ ಜೀವರುಗಳ ಮೂಲಕ ಯಾವುದನ್ನು ಮೊದಲೇ ಹೇಳಲಾಗಿದೆ ಅದುವೇ ಕರ್ಮವು ಎಷ್ಟು ಶುಭ ಕ್ರಿಯೆ ರೂಪ, ಅಶುಭ ಕ್ರಿಯೆ ರೂಪ, ಅಂತರ್ಜಲ್ಪ ರೂಪ, ಬಹಿರ್ಜಲ್ಪ ರೂಪ ಇತ್ಯಾದಿ ಕರ್ತವ್ಯ ರೂಪ ಕ್ರಿಯೆಗಳು ಅಥವಾ ಜ್ಞಾನಾವರಣಾದಿ ಪುದ್ಗಲ ಪಿಂಡ, ಅಶುದ್ಧ ರಾಗಾದಿ ರೂಪ ಜೀವದ ಪರಿಣಾಮ. ಇಂಥ ಕರ್ಮಗಳು ಜೀವಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯವಿವೆ. ಆ ಎಲ್ಲ ಕರ್ಮಗಳ ತ್ಯಾಗವಾದ ಮೇಲೆ ಪುಣ್ಯ ಮತ್ತು ಪಾಪದ ಯಾವ ಭೇದವೂ ಉಳಿಯುತ್ತದೆ? ಏನೇನು ಇದೆ ಎಲ್ಲವೂ ಆತ್ಮನ ಘಾತ ಮಾಡುವಂಥವಿದವೆ. ಯಾವ ಭಾವ ಅಥವಾ ಅಂತರ್ಜಲ್ಪ ಬಹಿರ್ಜಲ್ಪ ರೂಪದ ಕರ್ಮ ಅರ್ಥಾತ್ ಕಾರ್ಯ ಏನಿದೆಯೋ, ಕರ್ಮ ಅಂದ್ರೆ ಕಾರ್ಯ ಅಂದ್ರೆ ಒಂದೇ ಇದ್ರೂ ಅದ ಜ್ಞಾನ ಸ್ವಭಾವದಿಂದ ವಿರುದ್ಧ ಇದೆ. ಜ್ಞಾನದೊಳಗ ಮಾಡುವುದೇನು ಇರುವುದಿಲ್ಲ, ಮಾಡುವುದೆಲ್ಲಿದೆಯೋ ಅಲ್ಲಿ ಜ್ಞಾನ ತಿರೋಭೂತ ಆಗಿರ್ತದೆ. ಅದಕ್ಕಾಗಿ ಸಂಪೂರ್ಣ ಮಾಡುವಿಕೆ, ಆತ್ಮನ ಚಿಂತನೆ ಮಾಡೋದು, ವಿಚಾರ ಮಾಡೋದು, ಸೂಕ್ಷ್ಮ ಚಿಂತನೆಯೊಳಗೂ ಉಳಿಯೋದು, ಇವೆಲ್ಲ ಏನಾದರೂ ಜ್ಞಾನ ಸ್ವಭಾವವನ್ನು ತಿರೋಭೂತಗೊಳಿಸುವಂಥ ಕರ್ತವ್ಯ ಇದಾವೆ, ಅರ್ಥಾತ್ ಕರ್ಮ ಇದಾವೆ. ಅವೆಲ್ಲ ಏನಿದಾವೆ ಅವೆಲ್ಲವೂ ಜೀವ ಸ್ವರೂಪದ ಘಾತ ಮಾಡುವಂಥವಿದಾವೆ. ಅರ್ಥಾತ್ ಜ್ಞಾನ ತಿರೋಭೂತ ಆಗುವುದೇ ಜ್ಞಾನದ ಘಾತ ಇದೆ, ಬೇರೆ ಏನೂ ಇಲ್ಲ. ಜ್ಞಾನ ತಿರೋಭೂತ ಆಗುವುದೇ ಜ್ಞಾನದ ಘಾತ ಇದೆ, ಜ್ಞಾನ ಸ್ವರೂಪದ ಘಾತ ಇದೆ ಅಥವಾ ಶುದ್ಧ ಸ್ವರೂಪದ ಘಾತ ಇದೆ. ಜೀವದೊಳಗೆ ಶುದ್ಧತೆ ಅಂದ್ರೆ ಜ್ಞಾನ ಇದೆ, ಜೀವದೊಳಗ ಅಶುದ್ಧತೆ ಅಂತಂದ್ರೆ ಜ್ಞಾನದ ತಿರೋಭೂತತನ, ಮುಚ್ಚಿ ಹಾಕುವಿಕೆ, ಮರೆಯಾಗುವಿಕೆ ಏನಿದೆ ಅದ ಕರ್ಮ ಇದೆ, ಅರ್ಥಾತ್ ಅಶುದ್ಧಿ ಇದೆ. ಆ ಅಶುದ್ಧಿ ಏನಿದೆ ಅದ ಜೀವ ಸ್ವರೂಪದ ಜ್ಞಾನ ಸ್ವರೂಪದ ಘಾತ ಮಾಡಿದ್ದಿದೆ, ಬಂಧದ ಕಾರಣ ಇದೆ. ಯಾವುದು ಬಂಧದ ಕಾರಣ ಇದೆಯೋ ಅದು ಮೋಕ್ಷದ ಕಾರಣವನ್ನು ತಿರೋಭೂತಗೊಳಿಸುವಂಥದ್ದು ಇದೆ. ಬಂಧದ ಕಾರಣದೊಳಗ ಅನಂತ ಜೀವರುಗಳ ಕಳೆದ ಅನಂತ ಕಾಲದಿಂದ ನಿರಂತರ ಪರಿಣಾಮಶೀಲ ಇದ್ದಾರೆ, ಉದ್ಯಮಶೀಲ ಇದ್ದಾರೆ. ಆದ್ರೆ ಮೋಕ್ಷದ ಕಾರಣವನ್ನ ಎಲ್ಲಿಯೂ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಈ ಸಂಜ್ಞೆ ಪಂಚೇಂದ್ರಿಯ ಮನುಷ್ಯ ಗತಿಯೊಳಗೆ ಬಂದಿರುವಂತಹ ಜೀವನಿಗೆ
ಮೋಕ್ಷದ ಕಾರಣ ಪ್ರತಿ ಸಮಯ ಅವನ ಸ್ವರೂಪದೊಳಗೆ ಪ್ರಕಟಣೆ ಇದೆ. ಆದ್ರೆ ಆ ಸ್ವರೂಪದೊಳಗೆ ಪ್ರಕಟ ಇರುವಂತ ಮೋಕ್ಷದ ಕಾರಣವನ್ನ ಜೀವ ಸ್ವಯಂ ಅನಾದಿಯ ಅಜ್ಞಾನ ಸಂಸ್ಕಾರದಿಂದ ಸ್ವಯಂ ತಾನೇ ತಿರೋಭೂತಗೊಳಿಸ್ತಾ ಇದ್ದಾನೆ. ನಿನ್ನೆ 154ನೇ ಗಾಥೆಯೊಳಗೆ ವಿಷಯ ಬಂದಿದ್ದಿತ್ತು. ಸ್ವಯಂ ತಾನೇ ತಾನಾಗಿ ಅಜ್ಞಾನದಿಂದ ಬಂಧದ ಕಾರಣಗಳನ್ನ ಮೋಕ್ಷದ ಕಾರಣ ಅಂತ ಹೇಳಿ ತಿಳಿದುಕೊಂಡ ಆಚರಿಸ್ತಾ ಇದ್ದಾನೆ, ಅದರೊಳಗೆ ವರ್ತಿಸ್ತಾ ಇದ್ದಾನೆ. ತಾನೇ, ಯಾರೂ ತಿಳಿಸಿಕೊಟ್ಟಿಲ್ಲ. ಇಂಥಲ್ಲೇ ಇಂಥ ಕ್ಷೇತ್ರ ಇದೆ ಅಂತ ಹೇಳಿ ಹೇಳ್ಬಹುದು, ಇಂಥಲ್ಲೇ ಪಂಚಕಲ್ಯಾಣ ನಡೆದಿದೆ ಅಂತ ಹೇಳಿ ಹೇಳ್ಬಹುದು, ನಡೆಯೋದಿದೆ ಅಂತ ಹೇಳಿ ಹೇಳ್ಬಹುದು. ಆದ್ರ ನೀನಲ್ಲಿ ಹೋಗು ಅಥವಾ ನೀನು ಇಲ್ಲಿ ಬಾ ಅಂತ ಹೇಳಿ ಯಾರೂ ಹೇಳಿಲ್ಲ. ಜೀವ ಸ್ವಯಂ ತನ್ನ ಉತ್ಸಾಹದಿಂದ ತನ್ನ ಮೋಕ್ಷದ ಕಾರಣವನ್ನ ತಾನೇ ತಿರೋಭೂತಗೊಳಿಸಿ ಅದರೊಳಗ ಉತ್ಸಾಹದಿಂದ ಭಾಗವಹಿಸ್ತಾನೆ. ಅದರೊಳಗ ಉತ್ಸಾಹದಿಂದ ಭಾಗವಹಿಸ್ತಾನೆ. ಅವ ಯಾವ ಪ್ರಕಾರದ ಉತ್ಸಾಹದಿಂದ ಭಾಗವಹಿಸ್ತಾನೆ ಆ ಪ್ರಕಾರದಿಂದ ಅವನ ಆ ಮೋಕ್ಷದ ಕಾರಣಭೂತ ಯಾವ ಶುದ್ಧ ಸ್ವರೂಪ ಪರ್ಯಾಯದೊಳಗೆ ಇದೆಯೋ ಅದು ತಿರೋಭೂತ ಆಗ್ತಿದೆ. ಬರೇ ತಿರೋಭೂತ ಆಗುವುದಲ್ಲ, ಆದ್ರ ಇದೇನು ಕಾರಣ ಮೋಕ್ಷದ ಕಾರಣಭೂತ ಸ್ವರೂಪ ಪ್ರಕಟತೆ ಇದೆಯಲ್ಲ, ಅದ ಅನಂತ ಕಾಲದವರೆಗೆ ಕೂಡ ತಿರೋಭೂತ ಆಗ್ತಿದೆ. ಪುನಃ ಅಂಥ ಅವಸ್ಥಾ ವಿಶೇಷ ಅವಕಾಶ ವಿಶೇಷ ಅವನಿಗೆ ಪ್ರಾಪ್ತ ಆಗುವುದಿಲ್ಲ. ನೋಡ್ರಿ, ವಿಧಾನದೊಳಗ ಪಂಚಕಲ್ಯಾಣಕದೊಳಗ ಸಮಾವೇಶಗೊಳ್ಳುವ ಅವಕಾಶ ದುರ್ಲಭ ಇದೆಯೋ ಅಥವಾ ಯಾವುದು ಪ್ರಕಟ ಸ್ವರೂಪ ಸಾಮರ್ಥ್ಯ ಇದೆ ಅದನ್ನೇ ಅನುಭವಿಸುವುದು ದುರ್ಲಭ ಇದೆ. ಅದರದೇ ಸ್ವೀಕಾರ ಮಾಡುವುದು ಯಾವುದು ದುರ್ಲಭ ಇದೆ. ಯಾವುದಾದ್ರೂ ಧಾರ್ಮಿಕ ಕಾರ್ಯಕ್ರಮ ವಿಶೇಷದೊಳಗ ಪಾಲ್ಗೊಳ್ಳುವ ಕಾರ್ಯ ದುರ್ಲಭ ಇದೆಯೋ ಅಥವಾ ಇಂಥ ಒಂದು ಆ ಸನ್ನಿವೇಶದೊಳಗೂ ಕೂಡ ಧಾರ್ಮಿಕ ಕಾರ್ಯಕ್ರಮದ ಸನ್ನಿವೇಶದೊಳಗೂ ಕೂಡ ತನ್ನ ಯಾವ ಶುದ್ಧ ಸ್ವರೂಪ ಪ್ರತಿ ಸಮಯದ ಪರ್ಯಾಯದೊಳಗ ಮೋಕ್ಷದ ಕಾರಣ ರೂಪದಿಂದ ಪ್ರಕಟ ಇದೆಯೋ ಆ ಪ್ರಕಟ ಇರುವಂತಹ ಮೋಕ್ಷದ ಕಾರಣದ ಅನುಭವ ಮಾಡುವುದು, ಸ್ವೀಕಾರ ಮಾಡುವುದು, ಅದರ ಶ್ರದ್ಧೆ ಮಾಡುವುದು, ಅದರಲ್ಲೇ ನಿಂತುಕೊಳ್ಳುವುದು, ಇವು ನಿಜವಾಗಿ ದುರ್ಲಭ ಇದ್ದಾವೆ. ಈ ಕಾರ್ಯವನ್ನ ಈ ಜೀವ ಸಂಸಾರ ಶರೀರ ಭೋಗದ ನಿಮಿತ್ತಗಳಲ್ಲಿ ವರ್ತಿಸ್ತಾ ಇರುವ ವೇಳೆಗಳಂತೂ ಸಾಧ್ಯನೇ ಇಲ್ಲ ಆ ಕಾರಣದ ಅವಲಂಬನೆ ಮಾಡುವುದು. ಇನ್ನು ಯಾವ ಧಾರ್ಮಿಕ ಕ್ರಿಯಾ ವಿಶೇಷದವು ಅದು ಸ್ವಾಧ್ಯಾಯವೇ ಇರಲಿ. ನಾನು ಅನ್ಯ ಕಾರ್ಯಗಳದ್ದು ಅಷ್ಟೇ ಎತ್ತಿ ಹೇಳ್ತೇನೆ, ಹೀಗೆ ಮಾತಿಲ್ಲ. ಅದು ಪಂಚಕಲ್ಯಾಣ ಇರಲಿ ಅಥವಾ ಪಂಚ ಪರಮೇಷ್ಠಿ ವಿಧಾನ ಇರಲಿ ಅಥವಾ ಪಂಚ ಪರಮಾಗಮ ವಿಧಾನ ಇರಲಿ ಅಥವಾ ಪಂಚ ಪರಮಾಗಮದೊಳಗಿಂದ ಯಾವುದೋ ಒಂದು ವಿಶಿಷ್ಟ ಪರಮಾಗಮದ ಸೂಕ್ಷ್ಮ ಅಧ್ಯಯನ ಇರಲಿ. ಇವು ಎಲ್ಲವೂ ಏನದವು? ಇವು ಎಲ್ಲವೂ ಮೋಕ್ಷದ ಯಾವ ಕಾರಣ ವಿದ್ಯಮಾನ ಇದೆಯಲ್ಲ, ಶುದ್ಧ ಸ್ವರೂಪ ಪ್ರಕಟ ರೂಪದಿಂದ ಇದೆ. ಇನ್ನು ಶಕ್ತಿ ರೂಪದಿಂದ ಅನ್ನೋದ್ರೊಳಗೇನು ಸ್ವಾರಸ್ಯ ಇಲ್ಲ, ಪ್ರಕಟ ರೂಪದಿಂದ ವಿದ್ಯಮಾನ ಇದೆ. ನೋಡ್ರಿ, ಹೂವು ಅರಳಿ ನಿಂತಂತೆ ಇದೆ, ಮಲ್ಲಿಗೆ ಮೊಗ್ಗು ಇಲ್ಲ, ಪುಷ್ಪ ಅರಳಿ ನಿಂತಂತೆ ಇದೆ. ಆದ್ರ ಅದರದ ಉಪಯೋಗ ನಾವು ಮಾಡ್ಕೊಳ್ಳಿಲ್ಲ ಅಂತಂದ್ರ ಆ ಪುಷ್ಪದ ಅದೇ ಪ್ರಕಾರದ ಸ್ಥಿತಿ ಮಾರನೇ ದಿವಸ ಉಳಿದಿದೆ ಅಂದ್ರೆ ಅಡುಗೆ ತಯಾರಿದೆ, ಪ್ರಾಸುಕ ಇದೆ, ಹಸಿವೆನೂ ಇದೆ. ಆದ್ರ ನಾವು ಆಮೇಲೆ ಅಂತ ಹೇಳಿ ಬೇರೆ ಕಾರ್ಯದೊಳಗನ್ನ ವ್ಯಸ್ತ ಉಳಿದೆವು ಅಂದ್ರೆ 4 ಗಂಟೆ ಕಳೆದ ನಂತರ ಅದರಲ್ಲಿ ಆ ಪ್ರಾಸುಕತೆ ಉಳಿಯುವುದಿಲ್ಲ. ಮಾರನೇ ದಿವಸದ ಸೇವನೆ ಯೋಗ್ಯ ಕೂಡ ಉಳಿಲಿಕ್ಕಿಲ್ಲ. ಹೌದು ಅಥವಾ ಇಲ್ಲ? ಅದೇ ಪ್ರಕಾರ ನಿಮಿತ್ತ
ಆತ್ಮ ಕಲ್ಯಾಣದ ನಿಮಿತ್ತ. ಈಗ ಯಾವ ಹೇಳ್ತು ಅವುವೇ ಯಾವ ಪಂಚ ಕಲ್ಯಾಣಿಕದ ಪ್ರಸಂಗ, ವಿಧಾನದ ಪ್ರಸಂಗ, ಸ್ವಾಧ್ಯಾಯದ ಪ್ರಸಂಗ, ಪಂಚ ಪರಮೇಷ್ಠಿ ಅಥವಾ ಪಂಚ ಪರಮಾಗಮಗಳ ಒಂದು ವಿಷಯವನ್ನಾಗಿಸಿಕೊಂಡು ವಿಧಾನ ಇರಲಿ ಅಥವಾ ಅಧ್ಯಯನ ಇರಲಿ, ಚರ್ಚೆ ಇರಲಿ, ಏನೂ ಇರಲಿ, ಅಂಥ ನಿಮಿತ್ತದ ಉಪಸ್ಥಿತಿ ಇರುವೆಳೆದೊಳಗ ನಾವು ಅಲ್ಲಿ ಬರುವಂಥ ಅವುಗಳದ ಸಾರಭೂತವಾದಂತಹ ಸತ್ವ ಏನಿದೆ ಅಲ್ಲ, ಯಾವುದರ ಸಾರಭೂತ ಪಂಚ ಕಲ್ಯಾಣಿಕದ ಸಾರಭೂತ ಸತ್ವ ಏನಿದೆ ಅಂತಃ ತತ್ವದ ಆಸ್ವಾದನೆ ಮಾಡ. ವಿಧಾನದ ಸಾರಭೂತ ಸತ್ವ ಏನಿದೆ, ವಾಚನದ ಸಾರಭೂತ ಸತ್ವ ಏನಿದೆ, ಸ್ವಾಧ್ಯಾಯದ ಸಾರಭೂತ ಸತ್ವ ಏನಿದೆ, ದೇವದರ್ಶನದ ಸಾರಭೂತ ಸತ್ವ ಏನಿದೆ, ದೇವದರ್ಶನ ಮಾಡಿ ಬಂದ ಮುಂದಿನ ಅನೇಕಾನೇಕ ಕಾರ್ಯಗಳಲ್ಲೇ ಕ್ರಮದಿಂದ ವರ್ತಿಸುವುದಿದೆಯೋ ಅಥವಾ ದೇವದರ್ಶನದ ಸಮಯದೊಳಗ ಈ ಅನಾದಿ ನಿಧನ ಯಾವ ನಿಜಾತ್ಮ ರೂಪದ ದೇವ ಇದ್ದಾನೆ, ಆ ದೇವನನ್ನ ಒಂದು ಸಮಯ ಅನುಭವಿಸುವ ಮಾತ್ರಗಳೇ ನಮಗಿನ್ನೂ ಅನುಭವದ ಕಲೆ ಪ್ರಾಪ್ತ ಆಗಿಲ್ಲ. ಆದರೆ ಈ ಕ್ರಿಯೆ ಇದರ ಸಲುವಾಗಿ ಇದೆ. ಇಷ್ಟು ಒಂದು ಸಮಯ ನಮಗೆ ಪ್ರಜ್ಞೆ ಮೂರ್ತಿಗೆ ಯಾವ ಕ್ರಿಯೆ? ದೇವದರ್ಶನದ ಕ್ರಿಯೆ. ಉಳಿದದ್ದು ಅಂತೂ ವಿಶೇಷ ಕ್ರಿಯೆ ಬಿಡೋಣ, ಇದು ದಿನ ಲಭಿಸುವಂತಹ ಕ್ರಿಯೆ ಇದೆಲ್ಲ. ವಿಧಾನ ಪಂಚಕಲ್ಯಾಣಿಕಗಳಂತೂ ದಿನ ಸಿಗುವಂತಹ ಕಾರಣಗಳ ಅಲ್ಲ. ಸ್ವಾಧ್ಯಾಯನ ಒಂದೊಂದು ದಿವಸ ತಪ್ಪಬಹುದು, ಆದರೆ ದೇವದರ್ಶನ ಅಂತೂ ತಪ್ಪೋದಿಲ್ಲ. ಹಾಗಾದ್ರೆ ಈ ತ್ರಿಲೋಕ ಪೂಜ್ಯ ಪ್ರಭುವಿನ ದರ್ಶನ, ಈ ಸಾನ್ನಿಧ್ಯ, ಈ ನಿಮಿತ್ತ ನನ್ನ ಸ್ವರೂಪ, ಮರೆತು ಹೋಗಿರುವ ನನ್ನ ಸ್ವರೂಪ, ನನ್ನ ನಿಜ ರೂಪ, ಅದನ್ನ ಕಂಡುಕೊಳ್ಳುವ ಸಲುವಾಗಿ, ಪ್ರತ್ಯಕ್ಷೀಕರಣ ಮಾಡಿಕೊಳ್ಳುವ ಸಲುವಾಗಿ, ಅದರದ ಅನುಭವ ಆಸ್ವಾದನೆ ಮಾಡುವ ಸಲುವಾಗಿ ಈ ದೇವದರ್ಶನ ಇದೆ. ಇದು ಒಂದಿಷ್ಟು ವಿಚಾರವೇ ಮಾಡಲಿಕ್ಕೆ ಅವಕಾಶ ಅಲ್ಲಿ ಇದೆಯೋ ಅಥವಾ ಭ್ರಾಂತಿ ಬರೀ ಇದೀರಿ, ನಾನು ದೇವದರ್ಶನ ಮಾಡ್ತಾ ಇದ್ದೇನೆ, ಹೌದು ಅಥವಾ ಇಲ್ಲ, ವ್ಯವಹಾರದಿಂದ ಮಾಡ್ತಾ ಇದ್ದೇವೆ ನಿಶ್ಚಯದಿಂದ, ಆ ಭ್ರಾಂತಿಗೆ ಕೇಳೋದು. ವ್ಯವಹಾರದಿಂದ ದೇವದರ್ಶನ ಮಾಡ್ತಾ ಇದ್ದೇನೆ, ನಾನು ದೇವದರ್ಶನ ಮಾಡ್ತಾ ಇದ್ದೇನೆ ಅನ್ನುವ ಭ್ರಾಂತಿ ಇದೆ, ಅಭಿಪ್ರಾಯ ಇದೆ ಒಳಗಡೆ. ಆಗ ವ್ಯವಹಾರದಿಂದ ದೇವದರ್ಶನ ಮಾಡ್ತಾ ಇದ್ದೇನೋ ಅಥವಾ ನಿಶ್ಚಯದಿಂದ, ಎರಡೂ ಇಲ್ಲ. ನಿಶ್ಚಯದ ಲಕ್ಷ್ಯ ಇಲ್ಲದೆ ಹೋದರೆ, ನಿಶ್ಚಯದ ಲಕ್ಷ್ಯ ಸ್ಮರಣೆಗೆ ಬಾರದೆ ಹೋದರೆ ಅದು ವ್ಯವಹಾರದಿಂದ ಕೂಡ ದೇವದರ್ಶನ ಅಲ್ಲ. ಹಾಗಾದ್ರೆ ಅದು ಏನಿದೆ? ಅದು ಏನಿದೆ? ಅದು ಸಂಸಾರದ ಅಭಿವೃದ್ಧಿಯ ಅನೇಕ ಕಾರ್ಯಗಳ ಹಾಗೆ ಅದು ಒಂದು ಕಾರ್ಯ ಇದೆ. ನಿರಂತರ ಸಂಸಾರದ ಪರಿಪಾಠ ಏನು ನಡೀತಾ ಇದೆ, ಅದನ್ನೇ ಇನ್ನೊಂದಿಷ್ಟು ಅದ ತನ್ನ ಪಾಲಿನ ಕರ್ತವ್ಯ, ಅದರ ಪೋಷಣೆಯೊಳಗನ ತನ್ನ ಪಾಲಿನ ಕರ್ತವ್ಯವನ್ನ ನಿರ್ವಹಿಸುವಂತ ಕ್ರಿಯಾ ವಿಶೇಷ. ದೇವದರ್ಶನದ ನಿಷೇಧ ಇಲ್ಲ, ವಿಧಾನ ಪಂಚಕಲ್ಯಾಣಿಕಗಳಿಗೆ ಹೋಗುವುದರ ನಿಷೇಧ ಇಲ್ಲ. ನಿಷೇಧ ಮಾಡಿದರೆ ಯಾರು ವರ್ತಮಾನ ಪರಿಣಾಮಕ್ಕೆ ಯಾವುದೇ ಪ್ರಕಾರದಿಂದ ತಡೆಯೊಡ್ಡುವ ಸಾಧ್ಯತೆ ಇಲ್ಲ. ಬಾಹ್ಯ ಕ್ರಿಯೆಯನ್ನಂತೂ ತಡೆಯೋದನ್ನ ಸಾಧ್ಯ ಇಲ್ಲ, ಪರಿಣಾಮವನ್ನು ತಡೆಯುವ ಸಾಧ್ಯ ಇಲ್ಲ. ಆದ್ರೆ ಆ ಕ್ರಿಯೆಯ ಆ ಪರಿಣಾಮಗಳ ನಡೆದಿರುವುಗಳೊಳಗೂ ಕೂಡ ಜ್ಞಾನ ಅನ್ನೋದು ಒಂದು ಸ್ವತಂತ್ರ ಕಾರ್ಯ ಮಾಡುವ ವಸ್ತು ಇದೆ. ಜ್ಞಾನ ಪರಿಣಾಮ ಇದೆ, ಕ್ರಿಯೆ ಇದೆ. ಆದರೆ ಯಾವುದು ಚೈತನ್ಯ ಸ್ವರೂಪದ ಜೀವದ ನೈಜ ಶಕ್ತಿ ಇದೆಯಲ್ಲ, ಅದು ಏನಿಲ್ಲ ಅಂದ್ರೆ ಕಾರ್ಯ ಮಾಡ್ತಾ ಇರ್ತೇವೆ. ಅದು ಬೇಕಾದ್ರೆ ಆ ಪರಿಣಾಮದ ಜೊತೆಗೆ ಒಂದಾಗಿ ಕೃತಾರ್ಥತೆಯ ಅನುಭವ ಮಾಡ್ತಿದೆ, ಬೇಕಾದ್ರೆ ಆ ಕ್ರಿಯೆಯ ಜೊತೆಗೆ ಒಂದಾಗಿ ಕೃತಾರ್ಥತೆಯ ಅನುಭವ ಮಾಡ್ತಿದೆ. ಆದರೆ ನಿಜವಾಗಿ ಅದ ಕೃತಾರ್ಥ ಆಗಿಲ್ಲ, ನಿರರ್ಥಕ ಆಗಿದೆ.
ಅಂಥೇಳಿ ಈ ಸೂಕ್ಷ್ಮವಾದಂಥ ಮಾತನ್ನ ನಿನ್ನೆ ಭಾವಾರ್ಥದೊಳಗೆ ಏನು ಬಂತು, ಮನೆಯಲ್ಲಿ ಹೋಗಿ ಸಮಯಿಸಾರ 154ನೇ ಗಾಥೆ ಟೀಕೆ ಭಾವಾರ್ಥ ಓದಿ ನೋಡೋದು. ಒಂದು ವೇಳೆ ಅದರಲ್ಲಿ ಏನಾದರೂ ಲಾಭಾನ್ವಿತವಾಗುವಂತಹ ವಿಷಯ ಇದೆಯಲ್ಲ, ಆಹಾ ಎಂಥ ವಿಷಯ ಇದೆ ಅನ್ನಿಸ್ತು ಅಂತಂದ್ರ 145ರಿಂದ ಪುಣ್ಯ ಪಾಪ ಅಧಿಕಾರದ 19 ಗಾಥೆಗಳನ್ನು ಕ್ರಮದಿಂದ ಇಂದು ಒಂದಾಗ್ಲಿ ಅರ್ಧ ಆಗ್ಲಿ, ಮೊದಲು ಓದೋದು 154ನೇ ಗಾಥೆ, ನಿನ್ನೆಲ್ಲಿ ಓದಿದ್ದೀವಿ. ಅದರ ತಮ್ಮಗಳ ಕೈಯೊಳಗ ಆ ಪ್ರಕಾರದ ಗ್ರಂಥೋಪಲಬ್ಧಿ ಇರಲಿಲ್ಲ ಅಂತ ಹೇಳಿ ನೋಡ್ರಿ. ಸ್ವಾಮೀಜಿ ಪರಿಭಾಷೆ ಬೇರೆ ಇದೆ, ಬೇರೆ ಅರ್ಥಾತ್ ಅದರ ವಿರುದ್ಧ ಇದೆ ಹಾಗಲ್ಲ. ಆದ್ರ ಆಚಾರ್ಯರ ಭಾವವನ್ನ ನಾವು ತಿಳ್ಕೊಳ್ಳೋದನ್ನ ಸಾಧ್ಯ ಇಲ್ಲ, ಹೀಗಿದೆ ಅಂತ ಹೀಗಂತೂ ಇರಲಿಲ್ಲ. ಅವ್ರ ಮೂಲಕನ ತಿಳ್ಕೊಳ್ಬೇಕು ಹೀಗಿದೆ ಅಂತ ಹಾ ಇವರೇನು ಹೇಳ್ತಾರೆ ಅಂತ ಹೇಳ್ಬೇಕಾದ್ರೆ ಅವಲೋಕನೆ ಮಾಡಬಹುದು. ಇದಕ್ಕೇನು ಸಹಾಯ ಆಗ್ತಿದೆ ಅಂತ ಹೇಳಿ ಅದರ ಆಧಾರ ತಗೊಳ್ಬಹುದು, ಇಲ್ಲ ಅನ್ನೋದಿಲ್ಲ. ಇನ್ನ ಕ್ಷಯೋಕ್ಷಮ ಜ್ಞಾನಿ ಆವಸಮ್ಯ ಜ್ಞಾನಿ ಮಹಾಪುರುಷ ಸ್ವಾಮೀಜಿ. ಕ್ಷಯೋಕ್ಷಮ ಜ್ಞಾನಿ ತೀಕ್ಷ್ಣ ಇದೆ, ತರ್ಕ ಇದೆ. ಕ್ಷಯೋಕ್ಷಮ ಅತ್ಯಂತ ಉಜ್ವಲ ಇದೆ. ಇದೆಲ್ಲ ಮಾತು ಸತ್ಯ ಇದ್ರೂ ಕೂಡ ಆಯಾವ ನ್ಯಾಯಕ ಪ್ರಬೋಧಿನಿ ಟೀಕೆ ಇದೆ. ಇವರೇನು ಹೇಳ್ತಾರೆ ಅಂತ ಹೇಳಿ ನೋಡಬಹುದೇ ವಿನಃ ಮೊದಲ ಸಂಪರ್ಕ ಆಚಾರ್ಯರ ಜೊತೆಗೆ ಸಾಧಿಸಲಿಕ್ಕೆ ಪ್ರಯತ್ನ ಆಚಾರ್ಯರ ಜೊತೆಗೆ. ಹಾಗಾದ್ರೆ ಅಮೃತ ಚಂದ್ರ ಆಚಾರ್ಯರ ಈ ಟೀಕೆ ಏನಿದೆ ಇದರ ಬಗ್ಗೆ ಇವರೇನು ಹೇಳ್ತಾರೋ ಅನೇಕ ಟೀಕೆ ಉಪಲಬ್ಧ ಇದ್ದಾವೆ. ಅವರದ್ದು ವ್ಯಾಖ್ಯಾನ ಉಪಲಬ್ಧ ಇದೆ. ಅವರೇನು ಬರೀಲಿಲ್ಲ ಸ್ವಾಮೀಜಿ, ಅವರದ್ದು ವ್ಯಾಖ್ಯಾನ ಉಪಲಬ್ಧ ಇದೆ. ಅವರು ಯಾವ ಪ್ರಕಾರ ಅರ್ಥ ತೆಗೆದರೆ ಮೊದಲು ತಾನು ಪ್ರಯತ್ನ ಮಾಡೋದು. ಯಾವುದೋ ಒಬ್ಬರು ವಿಶಿಷ್ಟ ವ್ಯಕ್ತಿಯ ಜೊತೆಗೆ ನಮಗೆ ಸಂಪರ್ಕ ಮಾಡೋದಿತ್ತು ಅಂತಂದ್ರೆ ಮೊದಲು ಯಾರ್ದರೆ ಮಧ್ಯವರ್ತಿಗಳನ್ನ ಅವಲಂಬನೆ ಮಾಡೋದು, ಅಥವಾ ಅವಲಂಬನೆ ಮಾಡಬೇಕಾಗ್ತಿದೆ ಅನಿವಾರ್ಯ ಅಂತ ಹೇಳಿ ಮೊದಲು ತಿಳಿಯೋದ್ರೆ ಮೊದಲು ತಾನೇ ಪ್ರಯತ್ನ ಮಾಡಬೇಕು ಅಂತ ಪ್ರಯತ್ನ ಅರ್ಥಾತ್ ಅವರ ಸಂದರ್ಶನದ ಸಲುವಾಗಿ, ಪ್ರತ್ಯಕ್ಷ ಭೇಟಿಯ ಸಲುವಾಗಿ ತನ್ನದೇ ಆದಂತಹ ವೈಯಕ್ತಿಕ ಏನಾದರೂ ಪ್ರಯತ್ನ ನಡೀತಿದೆ ನೋಡೋದು. ಇಲ್ಲಾಯ್ತು ಅಂತಂದ್ರ ಯಾರ ಅವರ ಸಂಪರ್ಕದೊಳಗೆ ಅದಾರಲ್ಲ ಅವರ ಮಾಧ್ಯಮದಿಂದ ಹೋಗೋದಿದೆ. ಹೋದ ನಂತರ ಕೂಡ ಅವರ ಮೂಲಕ ಮಾತಾಡಿಸೋದಿದೆ, ನಾವು ಮಾತಾಡೋದಿದೆ. ಒಂದ್ ಸ್ವಲ್ಪ ಹೇಳ್ರಿ, ನಂದು ಇದು ಕಾರ್ಯ ಆಗ್ಬೇಕು ಹೇಳ್ರಿ ಅಂತ ಹೇಳಿ ಅವರೇನು ಮಧ್ಯವರ್ತಿ ಅದರಲ್ಲ, ಅವರೇನು ಪೂರ್ವದಲ್ಲಿ ಅವರ ಸಂಪರ್ಕದೊಳಗೆ ಬಂದಿದ್ದಾರಲ್ಲ, ಅವ್ರ ಬಾಯಿಯಿಂದ ನಮ್ಮ ಅಭಿಪ್ರಾಯ ಹೇಳೋದಿದೆಯೋ ಅಥವಾ ನಾವು ಹೇಳೋದಿದೆ ಸ್ವಯಂ ನೇರವಾಗೆಲ್ಲ ಸಂಪರ್ಕ ಅವ್ರನ್ನ ಕರ್ಕೊಂಡು ಹೋದ್ರನು ಅವ್ರು ಹೇಳ್ತಾರೆ ಇಷ್ಟ, ನಿಮ್ಗೆ ಇವ್ರಿಗೆ ಭೇಟಿ ಆಗೋದಿತ್ತು, ನಿಮ್ಮನ್ನು ಏನೋ ಇವ್ರದ್ದು ನಿಮ್ಮ ಕಡೆ ಕೆಲಸ ಇತ್ತಂತ. ಅವರಿಗೆ ಒಂದು ವೇಳೆ ನಾವು ನಮ್ದು ಏನು ಕೆಲಸ ಇತ್ತು ಅದನ್ನ ಹೇಳಿದ ನಂತರ ಕೂಡ ಅವ್ರ ಜೊತೆಗೆ ನಮ್ದು ನೇರವಾಗಿ ಒಂದೆರಡು ಮಾತರೆ ಅಥವಾ ನಾವು ಅವರಿಗೇನು ಹೇಳಿ ಇಟ್ಟಿದ್ದೇವು ವಿಷಯ, ನಮ್ದೇ ಆದಂತಹ ವಿಷಯ, ಆ ಮೊದಲ ಸಂಪರ್ಕ ಮಧ್ಯವರ್ತಿ ಅದಾರಲ್ಲ ಅವರಿಗೇನು ಹೇಳಿಟ್ಟಿದೆವು, ಅವರು ಹೇಳಿದ ನಂತರ ಕೂಡ ಅದನ್ನು ಇನ್ನಷ್ಟು ಸ್ಪಷ್ಟಪಡಿಸುವ ಅಭಿಪ್ರಾಯ ಒಂದೆರಡು ಮಾತಿನ ಮೂಲಕವೇ ಬರ್ತಿದೀವಿ ಅಥವಾ ಇಲ್ಲ. ಈ ಪ್ರಕಾರ ಮಧ್ಯವರ್ತಿ ಅದರಲ್ಲಿ ಅವರ ಯಾರ ಸ್ವಾಮೀಜಿ ನೋಡ್ರಿ. ನನಗೆ ನೇರವಾಗಿ ಕಾರ್ಯ ಭಾವಲಿಂಗಿ ಸಂತನ ಜೊತೆಗೆ ಇದೆ, ಗ್ರಂಥದ ಮಾಧ್ಯಮದಲ್ಲಿ ಮತ್ತು ಮಂದಿರದೊಳಗೆ ಯಾವಾಗ ಹೋಗ್ತೀವೋ ಆವಾಗ ಬೇರೆ ಯಾರ ಮಾಧ್ಯಮ ನೇರವಾಗಿ ಜಯೇಂದ್ರ ಪ್ರಭುವಿನ ಜೊತೆಗೆ ನಂದ ಸಂಪರ್ಕ ಕೆಲಸ ನಂದ ಅವ್ರ ಜೊತೆಗೆ ಇದೆ. ಮಧ್ಯವರ್ತಿಗಳನ್ನೇ ಎಷ್ಟು ಹಿಡಿಯೋದು. ಒಂದು ಹೆಣ್ಣು ಕೊಡೋದಿತ್ತು ಅಂತಂದ್ರ ಅಥವಾ ಒಂದು ಹೆಣ್ಣು ಮಾಡೋದಿತ್ತು ಅಂತಂದ್ರೆ ಮಧ್ಯವರ್ತಿಗಳು ಬೇಕಾದಷ್ಟು ಹೇಳ್ತಾರ ಪೂರ್ತಿ ವಿಶ್ವಾಸ ಅವ್ರ ಮೇಲೆ ಇಟ್ಬಿಡ್ತೀವಲ್ಲ, ಅಷ್ಟು ಸಂಪರ್ಕ ಅವ್ರ ಮೊದಲಿನಿಂದ ಇದೆ. ಅವ್ರ ಹತ್ರ ಸುಳ್ಳು ಹೇಳೋರು ಈಗ ಅನ್ನಿಸ್ತಿದೆ ಇಲ್ಲ, ಅಲ್ಲಿ ಸಂದೇಹ ಬರುವ ಮಾತಿಲ್ಲ. ಜೀವ ಸ್ವಯಮೇ ಪ್ರಯತ್ನ ಮಾಡೇ ಮಾಡ್ತಾನೆ. ಸಂದೇಹ ಬರೋದೇನು ಪ್ರಶ್ನೆ ಇದೆ, ಇವ್ರು ಸತ್ಯ ಹೇಳ್ಬಹುದೇನ, ಇವ್ರು ಸತ್ಯನ ಹೇಳ್ತಾರೋ, ಇದು ವಿಕಲ್ಪ ಏನೋ ಬರೋದಿಲ್ಲ. ಆದ್ರ ಜೀವ ಸ್ವಯಂ ಪ್ರಯತ್ನ
ಅವರನ್ನು ಒಂದಲ್ಲ 10 ಬಾರಿ, ಒಂದಲ್ಲ 10 ಪ್ರಕಾರದಿಂದ ಕೇಳ್ತಾನೆ, ಇಲ್ಲನ್ನೂ ಮಾತಿಲ್ಲ. ಆದ್ರೆ ಆ ಕೇಳಿದ ವಿಷಯದ ಮೇಲೆ ಯಾಕೆ ಚಿಂತನೆ ಮಾಡ್ತಾನ ಅಥವಾ ಇಲ್ರಿ? ಇಲ್ಲೇನು ನಾವು ಮಾಡ್ತಾ ಇದ್ದೇವೆ? ಬರೀ ಯಾರೇನು ಹೇಳ್ತಾರೋ ಅದನ್ನು ಕೇಳ್ಕೊಂಡನ್ನ ಹೊರಟಿದೀವಲ್ಲ, ಯಾವುದರ ಸಲುವಾಗಿ ಅನ್ನೋದು ಕೂಡ ಧ್ಯೇಯ ಇಲ್ಲ. ಇದೆ ಅಂದ್ರೆ ಯಾರೇ ಸ್ವಾಮೀಜಿ ಹೇಳಿ, ಭರಿಲ್ ಹೇಳಿ, ಅಥವಾ ನಾನೇ ಹೇಳಿ, ಅವೈಜಿ ಹೇಳಿ, ಸಂಜು ಹೇಳಿ, ಯಾರೇ ಹೇಳಿ, ಅದನ್ನು ಬರೀ ಕೇಳ್ಕೊಂಡು ಹೊರಟಿದ್ದೇವೆ. ಆದ್ರೆ ಯಾವುದರ ಸಲುವಾಗಿ ಕೇಳ್ತಾ ಇದ್ದೇವೆ ಅನ್ನೋದು ಕೂಡ ನಮಗೆ ಧ್ಯೇಯ ಇಲ್ಲ. ಯಾರೇನು ಹೇಳಿದ್ರು ಅದನ್ನೆಲ್ಲ ಕೇಳಿದ್ರನ್ನು ಕೂಡ ನನ್ನ ಪ್ರಯೋಜನ ಇದೆ, ಅದನ್ನ ನಾನು ಸಾಧಿಸೋದಿದೆ, ಅದಕ್ಕೆ ಇವ್ರದ ಸಹಾಯ ತಗೊಳ್ಳೋದಿದೆ ವಿನಃ ಕಾರ್ಯ ಇವರು ಹೇಳಿದ್ರ ಮೇಲಿಂದ ಆಗುತ್ತಿಲ್ಲ. ಅಲ್ಲಿ ಲವಣದ್ದು ಇದೆಯೇನ, ಭೋಜನ ಶುದ್ಧ ಇದೆಯೇನ, ಬೆಳಕಾದ್ಮೇಲೆ ಮಾಡಿದಾರೇನ, ಮನೆ ಹಿಟ್ಟಿದೆಯೇನ, ಇದೆಲ್ಲ ತಿಳ್ಕೊಳ್ಳೋದಿದೆಯಪ್ಪ. ಮುಂದೆ ಪ್ರಯೋಜನ ಏನು? ಮುಂದೆ ಊಟ ಮಾಡಬೇಕು. ಮಾಡಿದ ನಂತರ ಮಾಡುವುದರೊಳಗನ್ನು ವಿವೇಕ ಬೇಕು. ಯಾವ್ದು ನಾಲಿಗೆಗೆ ಆಗೋದಿಲ್ಲ, ಯಾವ್ದು ಹೊಟ್ಟೆಗೆ ಆಗೋದಿಲ್ಲ, ಅದನ್ನ ಪ್ರಮಾಣ ಎಷ್ಟು, ಅದರದ ಪ್ರಮಾಣ ಇದೆ ಅಷ್ಟು ತಗೊಳ್ಬೇಕು. ಇದು ಎಲ್ಲಾ ವಿವೇಕ ಪ್ರತಿಯೊಂದು ಕ್ಷೇತ್ರದೊಳಗೆ ನಡೀತಿದೆ. ಆದರೆ ಇಲ್ಲಿ ಯಾರೇನು ಹೇಳಿದರು, ಸ್ವಾಮೀಜಿ ಇರಲಿ, ಸಮ್ಯಕ್ ದೃಷ್ಟಿ ಇರಲಿಲ್ಲ, ನಮ್ಗ ಅವ್ರ ಸಮ್ಯಕ್ ದರ್ಶನದ ಕುರಿತು, ಅವರ ಯಥಾರ್ಥ ಜ್ಞಾನದ ಕುರಿತು ಯಾವುದೇ ಪ್ರಕಾರದ ಆರೋಪಾದಿಗಳು ಇಲ್ಲ. ಆದ್ರೆ ಅವರ ಸಮ್ಯಕ್ ಜ್ಞಾನದಿಂದ ನನ್ನ ಪದಾರ್ಥದ ನಿರ್ಣಯ ಆಗ್ತಿದೆಯಲ್ಲ, ಆಗ್ತಿದೆಯಲ್ಲ. ಇದು ಈ 5 ದಿವಸದಂದ್ರೆ ಅಥವಾ 5 ಪರಮಾಗಮದ ವಿಧಾನ ನಿಜವಾಗಿ ಆ 8 ಪಾಪುಡ ಗ್ರಂಥಗಳದ್ದ ನಾವು 2 ನೋಡಿದ್ದೆ. 8 ಪಾಪುಡ ಗ್ರಂಥಗಳದ್ದ. ಮೊನ್ನೆ ದಿವಸ ಪಂಚಾಸ್ತಿಕ ಆಯ್ತು. ವಿಷಯ ಏನು ಬಂತಾರೆ? ಮೂಲ ಪಂಚಾಸ್ತಿಕಾಯದ 173 ಗಾಥೆಗಳದ್ದ. ಏನು ಬಂತ ಅದರಲ್ಲಿ? ಏನು ಬಂತ? ಅಷ್ಟೂ ಬೇಡ. ಏನು ಬಂತ? ಸಾರಾಂಶ ರೂಪದಿಂದಲೇ ಏನು ಬಂತೇನ? ಅದಕ್ಕ ಸ್ಪಷ್ಟ ಮಾತಿನೊಳಗೆ ಹೇಳ್ಬೇಕಾಯ್ತು ಅಂತಂದ್ರ, ಅಮೃತ ಚಂದ್ರಾಚಾರ್ಯ ದೇವರ್ತನ ಮಾತಿದ್ದೀರಿ ಅಲ್ಲಿ. ನಿನ್ನೆದ 154ನೇ ಗಾಥೆ ಇದ್ದ. ಏನಿದೆ ವಿಷಯ? ಏನ್ ಬಂದಿತ್ತು? ಸ್ಥೂಲ ಸಂಕ್ಲೇಶ ಪರಿಣಾಮದ ತ್ಯಾಗ ಮಾಡಿ, ಸ್ಥೂಲ ಬರೇ ವಿಶುದ್ಧ ಇಲ್ಲ, ಶಬ್ದ ನೋಡ್ರಿ, ತಗದ ಒಂದೊಂದು ಶಬ್ದದೊಳಗೆ ಏನಿದೆ. ನಮ್ದದ ಲಕ್ಷಣ ಇಲ್ಲ. ಸಂಕ್ಲೇಶ ಪರಿಣಾಮದ ತ್ಯಾಗ ಮಾಡಿದ ವಿಶುದ್ಧ ಪರಿಣಾಮಗಳನ್ನ ಅಳವಡಿಸಿಕೊಂಡ ಅದರಿಂದ ಮೋಕ್ಷ ಮಾರ್ಗ ಅಂತ ಹೇಳಿ ಮನ್ನಿಸಿದ. ಇಷ್ಟಿದ್ರೆ ಒಂದು ವೇಳೆ ಕ್ಷಮಿಸ. ಆದ್ರ ಸ್ಥೂಲ ಸಂಕ್ಲೇಶ ಪರಿಣಾಮಗಳನ್ನ ಬಿಟ್ಟುಕೊಟ್ಟ ಸ್ಥೂಲ ವಿಶುದ್ಧ ಪರಿಣಾಮಗಳನ್ನ ಮಾಡ್ತಾರೆ. ಅದನ್ನು ಮೋಕ್ಷದ ಕಾರಣ ಅಂತ ಹೇಳಿದ್ರೆ. ಮತ್ತೊಂದು ವಿಶೇಷ ಮಾತು, ನಾನೇನು ಪಾಠ ಮಾಡಿದ್ದಲ್ಲ, ಪಾಠ ಮಾಡುವ ಅವಶ್ಯಕತೆ ಇಲ್ಲ. ವಿಷಯ ಯಾವಾಗ ಅದ ಅಂತರಂಗಕ್ಕ ಹಿಡಿಸ್ತಿದೆಯೋ ಆವಾಗ ಉಳಿತಿದೆ. ಬಂಧದ ಕಾರಣದೊಳಗನ್ನ ಹೆಚ್ಚು ಕಡಿಮೆ, ಯಾವುದು ಬಂಧದ ಕಾರಣದೊಳಗೆ ಅಧಿಕತೆ ಇದೆ ಅದನ್ನ ಬಂಧದ ಕಾರಣ ಅಂತ ತಿಳಿತಾನೋ, ಹೆಚ್ಚುತನ ಇದೆ ಅದನ್ನ ಬಂಧದ ಕಾರಣ ಅಂತ ತಿಳಿತಾನೋ, ಬಂಧದ ಕಾರಣದೊಳಗನ್ನ ಯಾವುದು ಕಮ್ಮಿ ಇದೆ ಅದನ್ನು ಮೋಕ್ಷದ ಕಾರಣ ಅಂತ ತಿಳಿತಾನೆ. ತನ್ನದೇ ಅಜ್ಞಾನದಿಂದ ಗಾಥಾರ್ಥ ಓದೋದು, ಟೀಕಾ ಓದೋದು, ಭಾವಾರ್ಥ ಓದೋದು ಒಂದು ಪುಟನೂ ಆಗುವುದಿಲ್ಲ. 4 ಸಲ ಓದ್ರಿ, ದಯವಿಟ್ಟು ಓದ್ರಿ, ನಿಮ್ಮ ಸಲುವಾಗಿ ಓದ್ರಿ.
ತಮ್ಮ ತಮ್ಮ ಸಲುವಾಗಿ ಹೋದ್ರು. ಇಲ್ಲಿ ಯೋಗ್ಯಾಯೋಗ್ಯದ ನಿರ್ಣಯ ಮಾಡೋ ಮಾತಿಲ್ಲ. ಅಯೋಗ್ಯಂತೂ ಯಾವುದು ಇರುವುದಿಲ್ಲ. ಯಾರೋ ಹೇಳಿದ್ರೊಳಗ ಅಯೋಗ್ಯದೇ ಈಗ ಮಾತಿಲ್ಲ. ಆಗಮ ಪ್ರಮಾಣನ ಹೇಳ್ತಾರೆ. ಯಾರಾದರೂ ಹೇಳಿದ್ರನು, ಮಿಥ್ಯಾದೃಷ್ಟಿ ಹೇಳಿದ್ರನು ಕೂಡ ಇಲ್ಲಿ ಕೂತ ಮೇಲೆ ಆಗಮದಲ್ಲಿ ಏನಿದೆ ಅದನ್ನೇ ಹೇಳಲಿಕ್ಕೆ ಬೇಕಲ್ಲ. ಅದಕ್ಕೆ ಆಗಮ ಎದುರಿಗೆ ಇಟ್ಕೊಂಡು ಯಾರು ಹೇಳ್ತಾರೋ ಅವರ ನಿಯಮದಿಂದ ಆಗಮ ಪ್ರಮಾಣ ಹೇಳ್ತಾರೆ. ಯಾರಿಗೆ ಗ್ರಂಥಾದಿಗಳದ ಅವಶ್ಯಕತೆನೇ ಇಲ್ಲ, ಬಸ್ ಹೇಳ್ತಾ ಇರ್ತಾರೋ ಅವರ ಸತ್ಯ ಹೇಳ್ತಾರೋ ಅನ್ನೋದ್ರದ ಯಾವ ಪ್ರಕಾರದಿಂದ ನಿಶ್ಚಿತ ಇಲ್ಲ. ಲಕ್ಷಾಂತರ ಜನರ ಸಭೆ ಇರ್ತಿದೆ, ಸಾವಿರಾರು ಇದಿರ್ಲಿ. ಇವಾಗ ಯಾರು ಅವ್ರು ಹೇಳೋರ್ ಒಂದು ಪುಸ್ತಕ ಇರ್ತಿದೆಯೋ, ಗ್ರಂಥ ಇರ್ತಿದೆಯೋ, ಕೇಳೋರ ಕೈಯೊಳಗೆ ಇರ್ತಿದೆ. ಈಗ ಇವು ಬಿಡ್ರಿ, ಸ್ವಲ್ಪ ಸಮಯ ಗಮನ ಇಡೋಣ, ಸ್ವಲ್ಪ ಸಮಯದಿಂದ ಸರ್. ಈಗ ಯಾರ್ಯಾರು ಬರ್ತಾ ಇದ್ದಾರೆ, ಎಲ್ಲಿ ಟಿವಿ ಒಳಗ, ಮೊಬೈಲ್ ಒಳಗ ಗ್ರಂಥ ಇಟ್ಕೊಂಡು ದಿಗಂಬರ ಮಹಾಮುನಿ ನನ್ನ ಯಾರ ಮೇಲೆ ಆರೋಪ ಇಲ್ಲ, ಆದ್ರೆ ನಮ್ಮಂಥವರ ಅಜ್ಞಾನದ ಒಂದು ಏನಿದೆ ಅದನ್ನ ಎತ್ತಿ ತೋರಿಸ್ತಾ ಇದ್ದೆ. ಅಜ್ಞಾನ ಎಷ್ಟಿದೆ ನಮ್ಮಲ್ಲಿ, ಏನು ಹೇಳ್ತಾರೋ ಅದನ್ನ ಕೇಳ್ತೀವಿ. ಅದ ಮನೋರಂಜನೆ ಇದೆಯೋ, ನಮಗ ಪ್ರಾಪ್ತವಾದಂಥ ಮನುಷ್ಯ ಜೀವನವನ್ನ ಕೈಯಾರೆ ಕಟ್ಟಿಕೊಂಡು ಸೂಕ್ತಗಳು ಇದೆಯೋ, ಏನಿದೆ? ಧರ್ಮದ ಹೆಸರಲ್ಲಿ ಧರ್ಮದ ವೇಷ ಧಾರಣ ಮಾಡಿದೆ. ಇನ್ನು ಯಾರ 4.5 ವರ್ಷ ಒಂದು ಮೂರ್ಖದ ಮನೆಯಲ್ಲಿ ಕೂತು, ಅದಕ್ಕಿಂತ ಮೊದಲು 10,000 ಜನರ ಅವರು ಆ ಸ್ಥಾನಕವಾಸಿ ಗುರು ಏನಿದ್ದರಲ್ಲ, ಆ ವೇಳೆಗಳು ಕೂಡ ಅವರ ಸಹಪಾಠಿ ಮುನಿಗಳ ಮತ್ತು ಅವರಿಗೆ ದೀಕ್ಷಾ ಕೊಟ್ಟವರು ಕೂಡ ಇವರಿಗೆ ಕೊಡ್ತಿದ್ದಾರೆ ಸ್ಥಾನ. ಅಂಥದ್ದು ವಕ್ತೃತ್ವ ಕಲೆ ಇದ್ರೆ, ಯಶೋನಾಮಕರಣದ ಉದಯ ಇದ್ರೆ. ಆದರೆ ಎಲ್ಲವನ್ನು ಬಿಟ್ಟು 4.5 ವರ್ಷ ತನಕ ಒಂದು ಸಮಯ ಸಾರದ ಅಭ್ಯಾಸ ಮಾಡಿದ ಅವನನ್ನ ಮುಂದಿಟ್ಕೊಂಡು ನೀವೀಗೇನು ಮಾಡ್ತಾ ಇದ್ದೀರಿ? ಅದು ಒಂದು ಪಕ್ಷ ಆಯ್ತು, ಮುನಿ ವೇಷದೊಳಗಿದ್ದವರದು. ಈಗ ಇವನನ್ನು ಮುಂದಿಟ್ಕೊಂಡು ಇವ ಕಾರ್ಯ ಮೊದಲು ಏನು ಮಾಡಿದ ಅನ್ನೋದು ಬೇಕೆ. ಈ ಜೀವ ಕಾರ್ಯ ಏನು ಮಾಡಿದ, ನಾವು ಅದಕ್ಕೆ ಪ್ರಚಾರ ಪ್ರಸಾರ ಅಂತಿದ್ದೆ. ನಮಗೂ ಕೇಳಿದ್ರು, ಪ್ರೊಜೆಕ್ಟರ್ ಕೊಡ್ತೀವಿ, ಕೇಳೋರಿಗೆ ಕೇಳಿದ್ರು. ಮತ್ತು ನಮಗೆ ವ್ಯಕ್ತಿ ವಿಶೇಷ ಮಾಡೋದನ್ನೇ ಇಲ್ಲ, ರೊಕ್ಕನೂ ಕೂಡ ಅಂತಿಲ್ಲ, ರೊಕ್ಕನೂ ಕೇಳಿದ್ರು. ನೀವು ಕಾರ್ಯಕ್ರಮ ನಡೆಸ್ತಾ ಇರ್ತೀರಿ, ನಿಮ್ಗೆ ನಾವು ಸಹಾಯ ನಮ್ಗೆ ಅವಶ್ಯಕತೆ ನಮ್ದು ಸಂಸ್ಥಾನ ಅಲ್ಲ, ಸಂಸ್ಥಾನ. ಇನ್ನು ಪ್ರಕಾಶನ ಸಂಸ್ಥೆ ಬೆಂಗಳೂರು ಇದೆ ಅಂತ ಹೇಳಿ ಅದರ ಹೆಸರು ಹಾಕ್ತೇವೆ. ಇಲ್ದಿದ್ರೆ ಅದರದ ಕರ್ತವ್ಯ ಎಷ್ಟಿದೆ ಈಗ ವರ್ತಮಾನದೊಳಗೆ ಏನಿದೆ ಅಂದ್ರೆ ಯಾರ್ಯಾರು ಯಾವ್ಯಾವ ಆವೇಶದೊಳಗೆ ಬಂದ್ರು ನನಗೆ ಅದೇ ಪಾಂಡವ ಪುರಾಣದ ಮಾತು. ಎಲ್ಲರೂ ಉತ್ಸಾಹದಿಂದ ಬಂದ್ರು ಮತ್ತು ಹತಾಶಾಗಿ ಬಂದರು. ಈ ಸಂಸಾರ ಮಹಾನ್ ಬಲ ಧಾರಣ ಮಾಡಿ ಬಂದರು. ಆದ್ರೆ ಕೊನೆಗೆ ಹತಾಶ, ಬರೀ ಹತಾಶ ಆಗಲಿ, ಪಾದ ಗಂಟನ್ನ ತಗೊಳ್ತಾರೆ. ಕ್ರಿಕೆಟ್ ಉದಾಹರಣೆ ಕೊಟ್ಟಿಲ್ಲ, ಎಷ್ಟು ಮಾಡ್ಕೊಂತ ಬರ್ತಾರ ಅವ್ರ ಮೈದಾನಕ್ಕೆ ಇಳಿತಾರಲ್ಲ, ಅವಳುಗಳು ಹೀಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಹೀಗೆ ತೆಗೆಸ್ತಾರೆ, ಖಾಲಿ ಏನೇನು ಮತ್ತೆ ಔಟ್ ಆಗೋದು ಜೀರೋ ಮೇಲೆ ಹೋದವ್ರದಂತೂ ಬುದ್ಧಿ ಬೇರೆ. 1-2 ರನ್ ತೆಗೆದ 4 ಹೊಡಿಗೆ ಹೋಗಿ ಔಟ್ ಆದವ್ರನ್ನ ಬೇರೆ, ರನ್ಔಟ್ ಆದವ್ರದಂತೂ ಆತ್ಮಹತ್ಯೆ ಮಾಡ್ಕೊಂಡಾರೆ.
ಹೌದು, ರನ್ಔಟ್ ಆಗೋದಂದ್ರೆ ಏನು? ಅದರಲ್ಲೇ ಕೂಡ ಯಾವ ಪ್ರಕಾರ ಯುದ್ಧ ಧರ್ಮ ಇದೆ, ಅದೇ ಪ್ರಕಾರ ಆ ಕ್ರೀಡಾದ ಕೂಡ ಧರ್ಮ ಇರ್ತದೆ. ಹಾಗಾದ್ರೆ ಈಗ ನಾನು 3 ವಿಭಾಗ ಹೇಳಿ, ನಮ್ಮ ಸಂಸ್ಥೆದ್ದು ಮಾತಾಡಿ. ಆ ಸಂಸ್ಥೆಯ ಉದ್ಭವ ಏನಾಯ್ತು, ಮತ್ತು ಇಂದು ಎಷ್ಟೆಷ್ಟು ಯಾರನ್ನ ಮುಂದೆ ಇಟ್ಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ, ಅವ್ರದ್ದೆಷ್ಟು ಕಿಮ್ಮತ್, ಅಥವಾ ಅವ್ರಿಗೆ ಯಾವ ಪ್ರಕಾರದಿಂದ ನೀವು ಗೌರವಿಸಿದಿರಿ ಅಥವಾ ಅರಗಿಸಿಕೊಂಡ್ರಿ ಯಾವ ಮಾತನ್ನ. ಈಗ ಎಷ್ಟು ದೀರ್ಘ ಜೀವನವನ್ನು ಕಳೆದ ನಂತರ ಭಾರಿಲ್ಲ ಯಾವ ಸರಳತೆಗೆ ಬಂದಿದರು, ಆ ಸರಳತೆಯನ್ನು ನೀವು ನೋಡ್ತಾ ಇದ್ದೀರೇನ? ಆದರೆ ಅವ್ರದ್ದು ಅನುಸರಣೆ ಮಾಡ್ತಾ ಇದ್ದೀರಿ ಖರೆ, ಆದ್ರೆ ಅವರು ಯಾವ ಮಟ್ಟದೊಳಗೆ ಒಂದು ಸರಳತೆಗೆ ಇಳಿತಾ ಇದ್ದಾರೆ. ಹೊರಗಡೆದ್ದು ಬಿಟ್ಬಿಡೋಣ ಏನದವೋ, ಆದ್ರ ಹೊರಗಡೆದ್ದು ನೀವು ಅವ್ರೇನ್ ಮಾಡ್ತಾರ ಅದನ್ನ ಮಾಡ್ರಿ. ನೀವು ಏನ ಅದನ್ನ ಅವ್ರೇನ್ ಮಾಡ್ತಾರ ಅದನ್ನ ನೀವು ಮಾಡ್ರಿ, ಬೇಡ. ಅದ್ರ ಒಳಗೂ ಕೂಡ ಅವ್ರು ಬೇರೆ ಏನು ಮಾಡ್ತಾ ಇದ್ದಾರೆ, ಅದ್ರ ಕಡೆ ಒಂಚೂರು ಲಕ್ಷ್ಯ ಬೇಕಲ್ಲ. ಅದಕ್ಕ ಎಲ್ಲಿ ಅಲೆದರನು ಯಾರ ಮೊರೆ ಹೋದರನು ನಮ್ಗ ಕೊನೆಗೆ ಸಿಗೋದ ಏನ್ ಸಿಗೋದ್ರಿ? ನಮ್ಮ ಭಗವಾನಾತ್ಮನ ವಿರಾಧನೆ ಮಾಡುವಂತ ಸನ್ನಿವೇಶ. ಪ್ರತಿಯೊಬ್ಬರಿಗೂ ಅಲ್ಲಿ ನಿನ್ನೆ ಪಾಂಡಾಲದೊಳಗೆ ನಿನ್ನೆ ಮೊನ್ನೆ ಅಥವಾ 5 ದಿವಸದಿಂದ ಇರ್ಬೋದು, ನಾನು ನಿನ್ನೆ ಮೊನ್ನೆ ಅಷ್ಟೇ ಹೇಳ್ತೇನೆ. ಪ್ರತಿಯೊಬ್ಬರಿಗೂ ಧನ್ಯ ಧನ್ಯ ಅಂತೇಳಿ ಜೀವನ ಅಂತೇಳಿ ಅನ್ಸಿರ್ಬೋದು ಅಥವಾ ಇಲ್ಲ. ರುಚಿ ಇದ್ದವ್ರಿಗೆ ಉಳಿದವ್ರಿಗಂತೂ ಮಾತನೇ ಇಲ್ಲ. ಉಳಿದವ್ರಿಗಂತೂ ಆಭಾಸವೋ ಏನ್ ಸುಖನೋ ಏನ್ ನಶಾನೋ ಏನಾಯ್ತು ಗೊತ್ತಿಲ್ಲ. ಒಂದೊಂದು ಯಾವುದೋ ಶಬ್ದ ಬಂದ ನಂತರ ಒಳಗಿಂದ ಹಲಾರು ಬರ್ತಿದ್ದೇನೆ ನಮ್ಮಂತವ್ರು ನಿಮ್ಮಂತವ್ರು. ಹಾಗಾದ್ರೆ ಆ ಶಬ್ದ ಯಾವುದರ ಕಡೆಗೆ ಸಂಕೇತ ಮಾಡ್ತಾ ಇದೆ, ಅದನ್ನ ನಾವು ಮೆಕ್ಕೆ ನಿಂತೇವೋ ಅಥವಾ ಇಲ್ರಿ, ಅದ್ರದ್ದು ವಿರೋಧ ಮಾಡಿದೇವೋ ಅಥವಾ ಇಲ್ಲ. ಆ ಶಬ್ದದೊಳಗೆ ಆಹ್ಲಾದ ಬಂತಂದ್ರ ಬರೋದು ಅವಶ್ಯಕ ಇದೆ ರೀ, ಬರುವುದ ಇರೋದು ಸಾಧ್ಯ ಇಲ್ಲ. ಆದ್ರೆ ಶಬ್ದದಿಂದ ಹೇಳುವುದರೊಳಗನೆ ಇಷ್ಟು ಇದೆ ಅಂದ ಮೇಲೆ ಆ ಶಬ್ದಾತೀತ ವಿಷಯದೊಳಗೆ ಎಷ್ಟು ಅಂತೇಳಿ ಒಂದು ಕ್ಷಣ ಹೋಗಿ ಬಂತೇನ. ದುಡ್ಡು ಖರ್ಚಾಯಿತು, ಆಯುವಿನ ಸಮಯಗಳ ಖರ್ಚಾಗಿ ನಿಷೇಧಗಳು, ಏನೋ ಅನುಕೂಲ ಪ್ರತಿಕೂಲ ಏನೇನು ಆಯ್ತದ ಆಯ್ತು. ಆದ್ರೆ ಅದು ಯಾವ ಮೂಲ ಮಾತಿದೆ ಅದು ಸ್ವಲ್ಪ ಲಕ್ಷ್ಯದೊಳಗೆ ಬಂತೇನೆ. ತಮ್ಮನ್ನ ತಾವು ನೋಡ್ಕೊಂಡು ನಾನು ಕೇಳ್ತಾ ಇಲ್ಲ, ತಮ್ಮನ್ನ ಕೇಳ್ತಾ ಇಲ್ಲ. ಒಂದು ಮಾತಂತೂ ಇದೆ, ಶಾಸ್ತ್ರ ಇಟ್ಕೊಂಡು ಶಾಸ್ತ್ರ ಸ್ವಾಧ್ಯಾಯ ಯಾರು ಮಾಡಬೇಕು ಆ ವಿಧಿಯಿಂದ ಮಾಡಿದ್ರ, ಈಗ ನಿಮ್ಮ ಎದುರೇನೋ ಗ್ರಂಥಗಳಿತ್ತು ಮತ್ತು ನಾನಿಲ್ಲಿ ಓದ್ತಾ ಇದ್ದೀನೋ ಅಂತಂದ್ರೆ ಇದು ಹೀಗಿದೆ ಅಂತ ಹೇಳಿ ಆ ಶಬ್ದದ ಮೇಲೆ ನಿಂತು ತಾವು ಅರ್ಥ ತಿಳ್ಕೊಳ್ಬಹುದು. ಅದು ಮುಚ್ಚಿಟ್ಟ ನಂತರ ಕೂಡ ಮುಂದೆ 4 ವರ್ಷಲೇ ಆಗವಲ್ದ ತೆಗೆದ ನಂತರ ಈ ಅರ್ಥ ನೆನಪಿಗೆ ಬರ್ತಿದೆಯೋ ಅಥವಾ ಇಲ್ಲ? ಬರ್ತಿದೆಯಲ್ಲ, ಬರುವುದಿಲ್ಲ, ಈಗ ಮಾತೇ ಇಲ್ಲ. ಪ್ರತ್ಯಭಿಜ್ಞಾನ ಯಾತಕ್ಕೆ ಹೇಳಿದಾರ್ರಿ? ಮತಿಜ್ಞಾನದ ಭೇದ ಇದೆಯಲ್ಲ, ಸ್ಮೃತಿ ಮತ್ತು ಪ್ರತ್ಯಭಿಜ್ಞಾನ ಇದೆ. ಅದ ಸನ್ನಿವೇಶ ಬಂದ ನಂತರ ನೀವೇ ಪುನಃ ಆ ಗ್ರಂಥ 4 ವರ್ಷ ಕಳೆದ ಮೇಲೆ ಆ ಪುಟ ಆ ವಾಕ್ಯ ಓದು ವೇಳೆದೊಳಗ ಆ ಹಿಂದಿನ ಅರ್ಥ ಮಾಡಿದ್ದ ಸ್ಮರಣೆಗೆ ಬರಲಿಲ್ಲ ಅಂತಂದ್ರೆ ಆತ್ಮ ಕಲ್ಯಾಣದೊಳಗೆ ಮುಂದುವರಿಯೋದು ಸಾಧ್ಯ. ಪ್ರತ್ಯಭಿಜ್ಞಾನ ಐತಿ, ಅದು ಉಪಯೋಗಿ ಐತಿ. ಆ ಪ್ರತ್ಯಭಿಜ್ಞಾನ ಕೂಡ ಕೇವಲ ಈ ವರ್ತಮಾನದ ಸ್ಥಿತಿ ಮತ್ತು ಹಿಂದಿನದರದ ಸಂಪರ್ಕ ಅಷ್ಟೇ ಮಾಡುವುದಿಲ್ರಿ. ಆ ಪ್ರತ್ಯಭಿಜ್ಞಾನ ಇಂದಿನ ಮತ್ತು ನಿನ್ನೆದರ ಸಂಪರ್ಕವನ್ನ ಒಂದುಗೂಡಿ ಆ ಮೂಲ ಯಾವ ವಿಷಯ ಇದೆಯಲ್ಲ, ನಿನ್ನೆನೂ ಇತ್ತು ಇವತ್ತನೂ ಇದೆ, ಅದರದ ನಿರ್ಣಯ ಮಾಡ್ತಿದೆ, ವಸ್ತುವಿನ ನಿರ್ಣಯ. ಸ್ಮೃತಿ ಏನು ಮಾಡ್ತಿದೆ? ವಸ್ತುವಿನ ನಿರ್ಣಯ. ಬರೀ ಘಟನಾ ಸ್ಮರಣೆಗೆ ಬಂದ್ರೆ ಆಗಲಿಲ್ಲ.
ಆದರೆ ವಸ್ತುವಿನ ನಿರ್ಣಯ ಯಾವಾಗ ನಿನ್ನಿನ ಅಥವಾ ಹಿಂದಿನ ವರ್ಷದ ಅಥವಾ 10 ವರ್ಷದ ಹಿಂದಿನ ಯಾವುದೋ ಒಂದು ಘಟನೆ ಇದ್ದಕ್ಕಿದ್ದ ಹಾಗೆ ಈಗ ಅಂಥ ಸನ್ನಿವೇಶ ಇಲ್ದಿದ್ರೂ ಅಂಥದ್ದೊಂದು ಘಟನೆ ನೆನಪಿಗೆ ಬಂತು. ನೆನಪಿಗೆ ಬಂದ ನಂತರ ಬರೀ ಆ ಘಟನೆಯ ಮೇಲೆ ಹಾಕೋದು ಅಥವಾ ಆ ಘಟನೆ ಯಾವುದರ ಸಲುವಾಗಿದೆ ಅದಕ್ಕೆ ಸಂಬಂಧಿಸಿದ ಹಾಗೆ ವಿಚಾರ ಆರಂಭ. ಸ್ಮೃತಿ, ಪ್ರತ್ಯಭಿಜ್ಞಾನ ಇವೆಲ್ಲವೂ ಸಮ್ಯಕ್ ದರ್ಶನದ ಸಲುವಾಗಿನ ಜೀವಜ್ಞಾನದೊಳಗ ಅನುಕೂಲತೆ ಅವೆಲ್ಲ ನಮ್ಮವೇ ಆದಂತಹ ಅನುಕೂಲತೆ, ನಮ್ಮನ್ನ ನಾವು ತಿಳ್ಕೊಂಡು ಅರ್ಥಾತ್ ಸಮ್ಯಕ್ ದರ್ಶನ ರೂಪದ ಆತ್ಮನ ಅನುಭೂತಿ ರೂಪದ ರತ್ನತ್ರಯ ರೂಪದ ಮೋಕ್ಷ ಮಾರ್ಗದೊಳಗೆ ಬರುವ ಸಂಬಂಧ. ವಿಷಯ ತಗೊಂಡ ಕೂಡ್ಲಿಕ್ಕೆ ಬುದ್ಧಿಯೊಳಗ ಮಸ್ತಿಷ್ಕದೊಳಗ ವಿಷಯದ ಸಂಪರ್ಕ ಇರುವುದರೊಳಗೆ ವಿಷಯ ಇರ್ತಿದೆ. ಸಂಪರ್ಕ ಬಿಟ್ಟ ನಂತರ ಆ ವಿಷಯದ ಪರಿವರ್ತನೆ ಆಯಿತು ಅಂತಂದ್ರೆ ಈ ಮಹಾಪುಣ್ಯಕ್ಕ ಯಾವ ಪ್ರಕಾರದ ಬೆಲೆ ನಾವು ಯೋಗ್ಯ ಬೆಲೆ ಕೊಡಲಿಲ್ಲ ಅಂತಾರೆ. ಎಷ್ಟು ಸರ್ತಿ ಓದ್ತೇವೆ ಓದ್ರಿ 154ನೇ ಗಾದೆ. ಆಮೇಲೆ ಸ್ಥೈರ್ಯ, ಅದರಲ್ಲೇ ಏನಾದರೂ ನಿಮಗ ನಿಮ್ಮ ಆಂತರ್ಯದ ಮೂಲಕ ಏನಾದರೂ ಇದರಲ್ಲಿ ಇದೆ ಅನ್ನುವುದ ಅನ್ನಿಷ್ಟು ಅಂತಂದ್ರೆ 145ನೇ ಗಾಥೆಯಿಂದ ಶುರು ಮಾಡಿ ಪುಣ್ಯ ಪಾಪ ಅಧಿಕಾರವೇ ಓದಿದ್ದೇನೆ. ಒಮ್ಮೆ ಅಧಿಕ ತೀವ್ರಗತಿಯಿಂದ ಶೀಘ್ರಗತಿಯಿಂದ ಓದಿದ್ರೆ ಓದ್ರಿ, ನಿಂತು ಓದಿ ಗ್ರಂಥ ನಿಮ್ದು, ಸಮಯ ನಿಮ್ದು, ರುಚಿ ನಿಮ್ದು, ಲಾಭ ನಿಮ್ಗ. ಹೆಂಗ ಓದ್ಬೇಕು, ಹೆಂಗ ರುಚಿಸ್ತಿದೆ ಹಂಗ ಓದ್ರಿ, ಎಷ್ಟು ಸಮಯ ಸಿಗ್ತಿದೆ ಅಷ್ಟು ಓದ್ರಿ, ಎಷ್ಟು ತಿಳಿತಿದೆ ಅಷ್ಟು ಓದ್ರಿ, ಅದನ್ನ ಓದ್ರಿ. ಕರ್ತಾಕರ್ಮ ಅಧಿಕಾರ ವಿಶ್ವ ಸಾಹಿತ್ಯದೊಳಗೆ ಅದ್ವಿತೀಯ ಅಂತ ಹೇಳಿ ನಾನು ಪುನಃ ಇಲ್ಲಿ ಸಹಜವಾಗಿ ಉಚ್ಚಾರಣೆ ಆಗುತ್ತದೆ. ಆದ್ರೆ ಆ ಕರ್ತಾಕರ್ಮದ ಸಾರ್ಥಕತೆ ಈ ಪುಣ್ಯ ಪಾಪ ಅಧಿಕಾರದೊಳಗೆ ಇಂಥ ಕರ್ಮಗಳು ಜೀವಸ್ವರೂಪದ ಘಾತ ಮಾಡುವಂಥವುಗಳೆಂದು ತಿಳಿದುಕೊಂಡು ಸಂಪೂರ್ಣ ತ್ಯಾಜ್ಯವಿವೆ. ಎಲ್ಲಾನು ಸಂಪೂರ್ಣ ತ್ಯಾಜ್ಯ ಇದೆ ಅಂದಮೇಲೆ ಮತ್ತು ಪುಣ್ಯ ಮತ್ತು ಪಾಪ ಅಂತ ಹೇಳಿ ಭೇದದಲ್ಲಿ ಉಳಿತಿದ್ದೀರಿ. ಅದನ್ನೇ ಒಂದು ಹೇಳಿ ಸಂಪೂರ್ಣನ ತ್ಯಾಜ್ಯ. ಅಂತರ್ಜಲ, ಜಲ, ಉದ್ಗಲ ಪಿಂಡ, ಜ್ಞಾನಾವರಣಾದಿ ಉದ್ಗಲ ಪಿಂಡ ಅದು ನನಗೇನು ಮಾಡ್ತಾ ಇಲ್ಲ. ಅಂತರ್ಜಲ ನನಗೇನು ಮಾಡ್ತಾ ಇಲ್ಲ, ಬಹಿರ್ಜಲ ನನಗೇನು ಮಾಡ್ತಾ ಇಲ್ಲ, ಸೂಕ್ಷ್ಮ ನನಗೇನು ಮಾಡ್ತಾ ಇಲ್ಲ, ಸ್ಥೂಲ ನನಗೇನು. ನಿನ್ನೆ ಇನ್ನೊಂದು ಮಾತು ಸ್ವಲ್ಪ ಕಡೆ ಗಮನ ಹರಿಸಿದ್ದೆ. ಶುಭ ಅಶುಭ ಏನದ ಅವೆಲ್ಲವೂ ಸಂಕ್ಲೇಶ ವಿಶುದ್ಧ ಎಲ್ಲವೂ ಸ್ಥೂಲದವು, ಆತ್ಮ ಸೂಕ್ಷ್ಮದ ಅಂತ ಹೇಳಿ ಬಂದಿದೆ. ಟೀಕಾ ಅಮೃತ ಚಂದ್ರಾಚಾರ್ಯ. ಸೂಕ್ಷ್ಮ ಭಗವದ್ ಧರ್ಮ, ಅಲ್ಲಿಯೂ ಅಮೃತ ಚಂದ್ರಾಚಾರ್ಯರಾದರು, ಇಲ್ಲಿಯೂ ಅಮೃತ ಚಂದ್ರ. ಇಲ್ಲಿಯೂ ಅಂದ್ರೆ ಎಲ್ಲಿ ಪುರುಷಾರ್ಥ ಸಿದ್ಧಿ ಉಪಾಯಗಳು. ಮತ್ತೆ ಅಲ್ಲಿ ಟೀಕಾದೊಳಗೆ ಯಾರು ಚಂದ್ರಾಚಾರ್ಯ. ಹಾಗಾದ್ರೆ ಸೂಕ್ಷ್ಮ ಭಗವದ್ ಧರ್ಮ ಅದರ ಅರ್ಥ ಉತ್ತರ ಋಷಿಕಿತ ಸಿಕ್ಕಿ ಅರ್ಥಾತ್ ಆತ್ಮ ಸೂಕ್ಷ್ಮ ಸಂಕ್ಲೇಶ ವಿಶುದ್ಧ ಪರಿಣಾಮ ಸ್ಥೂಲ. ಎಷ್ಟು ಸ್ಪಷ್ಟ ಆಯ್ತು, ಸಹಜವಾಗಿ ಸ್ಪಷ್ಟ. ಸೂಕ್ಷ್ಮ ಭಗವದ್ ಧರ್ಮ ಅಂದ್ರೆ ಭಗವಂತರ ಏನು ಹೇಳಿದನು ಅಥವಾ ನಿನ್ನ ಸುಖದ ಯಾವುದ ಕಾರಣ ಇದೆ ಅದು ಒಂದು ಆತ್ಮನ ಇದೆ. ಶುಭಾಶುಭ ಪರಿಣಾಮ ಅವಸ್ಥೆ ಇಲ್ಲ, ಯಾರಿಗೂ ತಿಳಿಯುವುದಿಲ್ಲ. ನನಗೂ ಒಂದೊಂದ್ಸಲ ನನ್ನವೇ ಪರಿಣಾಮಗಳು ತಿಳಿಯುವುದಿಲ್ಲ. ನನಗೂ ಅಂದ್ರೆ ಬರೀ ನನ್ನದಲ್ಲ, ಪ್ರತಿಯೊಬ್ಬರಿಗೂ ತಮಗೂ ಆ ಯಾವ ಸ್ಥೂಲ ಅಂತ ಹೇಳಿದಾರಲ್ಲ
ಆ ಶುಭಾಶುಭ ಅಥವಾ ಸಂಕ್ಲೇಶ ವಿಶುದ್ಧ ಪರಿಣಾಮಗಳ ತಿಳಿಯುವುದಿಲ್ಲ. ತನಗೂ ಇದು ಇದು ಸಂಕ್ಲೇಶ ಇದೆ, ಇದು ವಿಶುದ್ಧ ಇದೆ, ಈ ಪ್ರಚಾರ ಭೇದ ರೂಪದಿಂದ ಅಲ್ಲ. ಆದ್ರೆ ಅದು ಯಾವ ಜಾತಿ ಇದ್ರೆ ಇರಲಿ, ಆ ಪರಿಣಾಮ ಸ್ಪಷ್ಟ ನಮಗೆ ತಿಳಿತಿದೆ ಅನ್ನ ಇಲ್ಲೇ ಇಲ್ಲ. ಹಾಗಾದ್ರೆ ಅವನ್ನ ಸ್ಥೂಲ ಅಂದಿದ್ದಾರೆ, ಆತ್ಮನಲ್ಲಿ ಸೂಕ್ಷ್ಮ. ಅಮೃತ ಚಂದ್ರಾಚಾರ್ಯರ ನಮ್ಮ ಜೀವನದೊಳಗ ಯಾವ ರೂಪದಿಂದ ಎಷ್ಟೆಷ್ಟು ವಸ್ತುವನ್ನ ಸ್ಪಷ್ಟಪಡಿಸ್ತಾ ನಮ್ಮ ಜೀವನದೊಳಗೆ ಬರ್ತಾ ಇದ್ದಾರೆ. ನಮ್ಮ ಜೀವನ ಧನ್ಯ ಅನ್ನಿಸ್ಬೇಕು ಬೇಡ, ವಿಷಯ ತಿಳಿದ ನಂತರ